ನನ್ನ ಹೆಸರು ಗಂಗರಾಜು, ಕೃಷ್ಣನಪಾಳ್ಯ, ಮಧುಗಿರಿ ತಾಲೂಕು ಕಸಬಾ ಹೋಬಳಿ. ಮಗನಿಗೆ ಹುಷಾರಿಲ್ಲ ಅಂತೇಳಿ ಜಯರಾಮ್ ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಜ್ವರ ಬಂದಿರೋದಕ್ಕೆ ಅವರು ಬ್ಲಡ್ ಚೆಕಪ್ ಮಾಡಿಸಿ ಆಮೇಲೆ ಇಂಜೆಕ್ಷನ್ ಮಾಡಿಸಿದ್ರು ನರ್ಸ್ ಹತ್ರ. ನರ್ಸ್ ಏನು ಮಾಡಿದ್ದಾರೆ, 2 ಡ್ರಾಪು ನರಕ್ಕೆ ಹಾಕಿರು ಇಂಜೆಕ್ಷನ್. ಅದರಿಂದ ಎಡಗಾಲು ಸ್ವಾಧೀನ ಇಲ್ಲ. ಅದೇ ಜಯರಾಮ್ ಡಾಕ್ಟರ್ ಇನ್ನೊಂದು ದಿನ ಬಂದು ಮಾರನೇ ದಿನ ಬಂದು ಅಲ್ಲಿ ಇದು ಹೇಳಿದ್ದಕ್ಕೆ ಟ್ರೀಟ್ಮೆಂಟ್ಗೆ ತುಮಕೂರು ಬರ್ಕೊಟ್ರು. ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ಬರ್ಕೊಟ್ರು. ಅಲ್ಲಿ ಟ್ರೀಟ್ಮೆಂಟು ನಡೀಲಿಲ್ಲ. ಅದಕ್ಕೆ ನಾವು ಸಿದ್ಧಾರ್ಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಸಿದ್ಧಾರ್ಥ ಹಾಸ್ಪಿಟ್ಲಲ್ಲಿ ಇವಾಗ ಟ್ರೀಟ್ಮೆಂಟ್ ತಗೊತಾ ಇದ್ದೀವಿ. ಈ ಥರ ಎಲ್ಲ ಮಾಡ್ತಿದ್ದಾರೆ. ಮತ್ತು ಏನು ಮಾಡಬೇಕು ಮತ್ತು ನೀವು ಏನು ಕಾಯಿಲೆ ಅಂತ ಹೇಳ್ಬಿಟ್ಟು ಅಲ್ಲಿ ಜಯರಾಮ್ ಡಾಕ್ಟರ್ ಹಾಸ್ಪಿಟಲ್ ಜ್ವರ ಇದೆ ಅಂತ ಹೋಗಿದ್ದು. ಅವರು ಜ್ವರಕ್ಕೆ ಏನು ಬೇಕೋ ಅದು ಮೆಡಿಸಿನ್ ಬರ್ಕೊಕೊಟ್ಟು ನಾವು ತಗೊಂಡೋಗಿ ಮೆಡಿಷನ್ನು ಸಿಸ್ಟ್ರ್ ಕೊಟ್ಟಾಗ ಈ ಸಿಸ್ಟ್ರು ಈ ಥರ ಮಾಡಿದ್ದಾರೆ. ಅಂದರೆ ಇಂಜೆಕ್ಷನ್ ಕೊಡೋರು ಏನೂ ಸಮಸ್ಯೆ ಇರಲಿಲ್ಲ. ಜ್ವರ ಬಂದಿತ್ತು, ಇಂಜೆಕ್ಷನ್ ಕೊಡೋವು ಏನು ಪ್ರಾಬ್ಲಮ್ ಇರಲಿಲ್ಲ. ಇಂಜೆಕ್ಷನ್ ಕೊಟ್ಟ ಮೇಲೆ ಪ್ರಾಬ್ಲಮ್. ಮತ್ತೆ ಒಂದು ಸಾಲ ಬಂದಾಗ ಅವರು ಮಾತ್ರೆ ಕೊಟ್ಟು ಏನು ನರ ಹಿಡ್ಕೊಂಡಿದ್ದೆ ಸರೋಗುತ್ತೆ ಹೋಗಪ್ಪ. ಮತ್ತೆ ಇನ್ನೊಂದು ದಿವಸ ಹೋದಾಗ ಅವರು ಸಾರ್ವಜನಿಕ ಆಸ್ಪತ್ರೆ. ನಮಸ್ತೆ, ನಾನು ಡಾಕ್ಟರ್ ಶ್ರೀನಿವಾಸ್, ಇನ್ಚಾರ್ಜ್ THO ಮಧುಗಿರಿ. ಗಂಗರಾಜು ಕೃಷ್ಣನಪಾಳ್ಯ ಅನ್ನೋರು ತನ್ನ ಮಗನಿಗೆ 9 ವರ್ಷದ ಮಗನಿಗೆ ರಾಘವೇಂದ್ರ ಹಾಸ್ಪಿಟ್ಲಲ್ಲಿ ಹುಷಾರಿಲ್ಲ ಅಂತ ಕರ್ಕೊಂಡು ಹೋದಾಗ ಇಂಜೆಕ್ಷನ್ ಹಾಕ್ಬಿಟ್ಟು ಎಡಗಾಲಿಗೆ ನರಕ್ಕೆ ಇಂಜೆಕ್ಷನ್ ಹಾಕಿದ್ದಾರೆ. ಅದಕ್ಕೆ ಸ್ವಾಧೀನ ಕಳೆದುಕೊಂಡಿದೆ ಎಡಗಾಲು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತನಿಖೆಗೆ ನಾನು DHO ಸರ್ ಅವ್ರಿಗೆ ಫಾರ್ವರ್ಡ್ ಮಾಡಿಬಿಟ್ಟು ಆದಷ್ಟು ಬೇಗ ನಾಳೆ ಸಂಜೆ ಒಳಗಡೆ ಅವರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಶಿಫಾರಸು ಮಾಡ್ತೀನಿ.